ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಚಿವ ರಾಮಲಿಂಗಾರೆಡ್ಡಿ ರಾಜೀನಾಮೆ ಪ್ರಹಸನಕ್ಕೆ ಕೊನೆಗೂ ತೆರೆ. ಮತ್ತೊಂದು ಖಾತೆ ನೀಡುವುದಾಗಿ ಹೈಕಮಾಂಡ್ ಭರವಸೆ. ಹೇಗಿತ್ತು ಮನವೊಲಿಕೆ ಕಸರತ್ತು? ರಾಮಲಿಂಗಾರೆಡ್ಡಿ ಮುಂದಿಟ್ಟಿದ್ದ ಬೇಡಿಕೆ ಏನೇನು? ನನಗೆ ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆ ಎಂದ ಶಿವಲಿಂಗೇಗೌಡ. ಇದೆಲ್ಲವನ್ನ ನೋಡೋಣ ಖಾತೆ ಕ್ಯಾತೆ ನ್ಯೂಸ್ ಟಾಪ್ 9ನಲ್ಲಿ. ಬೆಂಗಳೂರು ಅಭಿವೃದ್ಧಿ ಖಾತೆ ನೀಡಿ ಅಂತ ಪಟ್ಟು ಹಿಡಿದು ರಾಜೀನಾಮೆ ನೀಡಿದ್ದ ಸಚಿವ ರಾಮಲಿಂಗಾರೆಡ್ಡಿ ಕೊಂಚ ಕೂಲಾಗಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ 2 ದಿನ ಹರಸಾಹಸ ಪಟ್ಟು ಗೊಂದಲ ನಿವಾರಿಸಿದ್ದಾರೆ. ರಾಮಲಿಂಗಾರೆಡ್ಡಿ ಮನವೊಲಿಕೆ ಯಶಸ್ವಿಯಾಗಿದ್ದು ಹೆಚ್ಚುವರಿ ಖಾತೆ ಭರವಸೆ ನೀಡಿದ ಬಳಿಕ ರಾಜೀನಾಮೆ ವಾಪಸ್ ಪಡೆಯುವುದಕ್ಕೆ ನಿರ್ಧರಿಸಿದ್ದಾರೆ. ಟಿವಿ9 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ ರಾಮಲಿಂಗಾರೆಡ್ಡಿ, ರಾಜೀನಾಮೆ ಅಂಗೀಕರಿಸಲ್ಲ ಅಂದ್ರೆ ಅದು ರಿಜೆಕ್ಟ್ ಆಗಿದೆ ಎಂದರ್ಥ ಎಂದಿದ್ದಾರೆ. ಈ ಮೂಲಕ ರಾಜೀನಾಮೆ ವಾಪಸ್ ಎಂಬ ಸಂದೇಶ ಕೊಟ್ಟಿದ್ದಾರೆ. ರಾಜೀನಾಮೆಯನ್ನ ರಾಮಲಿಂಗಾರೆಡ್ಡಿ ಅವರು ವಾಪಸ್ ತಗೊಳ್ತಾ ಇದ್ದಾರಾ, ಹಿಂಪಡಿತಾ ಇದ್ದಾರೆ ಹೇಗೆ? ಅವರು ಈಗ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾನು ತಗೊಳ್ಳಲ್ಲ ಅಂತ ಹೇಳಿ, ಹೈಕಮಾಂಡ್ ನಾಯಕರು ಹೇಳಿದ್ದಾರೆ ನಾವು ರಾಜೀನಾಮೆ ಅಕ್ಸೆಪ್ಟೇ ಮಾಡಲ್ಲ ಅಂತ ಹೇಳಿ. ನೀವು ಕೊಟ್ಟಿರೋಂಥ ರಾಜೀನಾಮೆ ಬಗ್ಗೆ ಏನು ಸರ್? ಈಗ ರಾಜೀನಾಮೆ ಅಕ್ಸೆಪ್ಟ್ ಮಾಡಲ್ಲ ಅಂದರೆ ರಿಜೆಕ್ಟೆಡ್ ಅಂತ ಅಷ್ಟೇ, ಇನ್ನೇನೆ. ಒಬ್ಬರಿಗೆ ಬದಲಾಯಿಸಿದ್ರೆ ಬೇರೆಯವರು ಪಟ್ಟು ಹಿಡಿತಾರೆ ಅಂತ ಹೈಕಮಾಂಡ್ ಸಮಜಾಯಿಷಿ ನೀಡಿತ್ತು. ರಾಮಲಿಂಗಾರೆಡ್ಡಿಗೆ ಬೆಂಗಳೂರು ಅಭಿವೃದ್ಧಿ ಖಾತೆ ನೀಡುವುದಕ್ಕೆ ಹೈಕಮಾಂಡ್ ನಿರಾಕರಿಸಿತ್ತು. ಅಷ್ಟೇ ಅಲ್ಲ, ರಾಮಲಿಂಗಾರೆಡ್ಡಿಯನ್ನ ಮನವೊಲಿಸಿ ಅಂತ ಸಿಎಂಗೆ ಸೂಚನೆ ನೀಡಿತ್ತು. ಆಗ ಎಂಟ್ರಿ ಆದ ಡಿಕೆ ರಾಮಲಿಂಗಾರೆಡ್ಡಿಯನ್ನ ಮನವೊಲಿಸಿದ್ರು. ಮೊನ್ನೆ ಬೆಳಗ್ಗೆ 10 ಗಂಟೆಗೆ ರಾಜೀನಾಮೆ ಘೋಷಿಸಿದ್ದ ರಾಮಲಿಂಗಾರೆಡ್ಡಿ ರಾಜೀನಾಮೆ ಪತ್ರ ರವಾನಿಸಿ ತಮಿಳುನಾಡಿಗೆ ತೆರಳಿದ್ರು. ಮೊನ್ನೆ ರಾತ್ರಿ 10 ಗಂಟೆಗೆ ವಾಪಸ್ ಆದಾಗ ಸಿಎಂ ಡಿಕೆ ಮತ್ತು ರಾಮಲಿಂಗಾರೆಡ್ಡಿ ಹೋಟೆಲ್ಗೆ ತೆರಳಿ ಮಾತುಕತೆ ನಡೆಸಿದ್ರು. 2.5 ಗಂಟೆ ಮನವೊಲಿಸುವುದಕ್ಕೆ ಸಿಎಂ ಶತ ಪ್ರಯತ್ನ ಮಾಡಿದ್ರು. ಬಳಿಕ ಮಾತನಾಡಿದ ಡಿಕೆ ಸಮಸ್ಯೆ ಬಗೆಹರಿಸ್ತೀವಿ ಎಂದಿದ್ರು. ರಾಮಲಿಂಗಾರೆಡ್ಡಿ ಕೂಡ ಎಲ್ಲ ನಿವಾರಣೆಯಾಗಿದೆ ಅಂತ ನಗೆ ಬೀರಿದ್ರು. ಅವ್ರು ನೋವನ್ನ ಹೇಳ್ಕೊಂಡಿದ್ದಾರೆ, ಮಿಸ್ಕಮ್ಯುನಿಕೇಶನ್, something has happened, we'll sort it out. ಅವರೇನು ಹೇಳಿದ್ರು ನಮಗೆ? ಅವರೇನು ಹೇಳಿದ್ರು ಅದೇ ನಾನು ಹೇಳೋದು. ಎಲ್ಲ ನಿವಾರಣೆ ಆಗಿದೆ, ಹೋಗಿ. ಇಲ್ಲಿಗೆ ಅರ್ಧ ಸಂಧಾನ ಮುಗಿದಿತ್ತು. ಬೆಳಗ್ಗೆ ಸುರ್ಜೇವಾಲಾ ಭೇಟಿಯಾದ ರಾಮಲಿಂಗಾರೆಡ್ಡಿ ತಮ್ಮ ಬೇಡಿಕೆಯನ್ನ ಮುಂದಿಟ್ಟಿದ್ರು. ನಿನ್ನೆ ಬೆಳಗ್ಗೆ 10 ಗಂಟೆ ವೇಳೆಗೆ ಸುರ್ಜೇವಾಲಾ ಭೇಟಿಯಾಗಿ 25 ನಿಮಿಷ ಚರ್ಚಿಸಿದ ರಾಮಲಿಂಗಾರೆಡ್ಡಿ ಮುಂದೆ ಸುರ್ಜೇವಾಲಾ ಹೆಚ್ಚುವರಿ ಖಾತೆ ನೀಡುವ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಈ ವೇಳೆ ಕೊಟ್ಟ ಮಾತನ್ನ ನೆನಪಿಸಿದ ರೆಡ್ಡಿ, ಮಾತು ಕೊಟ್ಟು ಹೀಗೆ ಮಾಡೋದು ಸರಿಯಲ್ಲ ಎಂದಿದ್ರು. ಇಷ್ಟ ಆಗ್ತಾ ಇದ್ದಂತೆ ಪ್ರತಿಕ್ರಿಯಿಸಿದ ಸಿಎಂ ಡಿಕೆ ಶಿವಕುಮಾರ್, ರೆಡ್ಡಿ ಅವರ ರಾಜೀನಾಮೆಯನ್ನ ಅಂಗೀಕಾರ ಮಾಡಲ್ಲ ಅಂತ ಕಡ್ಡಿ ಮುರಿದಂತೆ ಹೇಳಿದ್ರು. ರಾಮಲಿಂಗಾರೆಡ್ಡಿ ಅವರು ರೆಸಿಗ್ನೇಷನ್ನು ನನಗೆ ವಾಟ್ಸಪ್ಪಲ್ಲಿ ಕಳಿಸಿರ್ಬೋದು, నేను ರಾತ್ರಿ ಎಲ್ಲ ಮಾಡಿದ್ದೀನಿ. ಯಾವ ಕಾರಣಕ್ಕೂ ನಾವು ರೆಸಿಗ್ನೇಷನ್ ಅಕ್ಸೆಪ್ಟ್ ಮಾಡೋದಿಲ್ಲ. ಅವ್ರ ಹತ್ರ ಮಾತಾಡಿದ್ದೀನಿ, ಎಲ್ಲರೂ ಮಾತಾಡಿದ್ದೀನಿ. ನಾವೇನು ಬೇಕೋ ನಾವು ಇಂಟರ್ನಲ್ ಸಾರ್ಟ್ ಔಟ್ ಮಾಡ್ತೀವಿ. ನಿನ್ನೆ ಮಧ್ಯಾಹ್ನ 2 ಗಂಟೆ ವೇಳೆಗೆ ಹರಿಪ್ರಸಾದ್ ಭೇಟಿ ಬಳಿಕ ಸುರ್ಜೇವಾಲಾರನ್ನ ರಾಮಲಿಂಗಾರೆಡ್ಡಿ ಭೇಟಿಯಾಗಿದ್ರು. ಆಗ ಬೇರೆ ಖಾತೆ ಅಂತ ಮೊದಲೇ ಹೇಳಿದ್ರೆ ಸಚಿವ ಸ್ಥಾನ ತೆಗೆದುಕೊಳ್ತಾ ಇರಲಿಲ್ಲ ಅಂತ ರೆಡ್ಡಿ ಅಸಮಾಧಾನ ಹೊರಹಾಕಿದ್ದಾರೆ. ಆಗ ಸಿಎಂ ಜೊತೆ ಚರ್ಚಿಸಿ ಸರಿಪಡಿಸುವುದಾಗಿ ಸುರ್ಜೇವಾಲಾ ಭರವಸೆ ನೀಡಿದ್ದಾರೆ. ಈ ಭರವಸೆಗೆ ಒಪ್ಪಿದ ರಾಮಲಿಂಗಾರೆಡ್ಡಿ ಸಂಜೆವರೆಗೂ ಕಾಯ್ತೇನೆ ಅಂತ ಕೆಲವೊತ್ತು ಮೌನಕ್ಕೆ ಜಾರಿದ್ರು. ಬಳಿಕ ಮಾತನಾಡಿದ ಸುರ್ಜೇವಾಲಾ, ರಾಮಲಿಂಗಾರೆಡ್ಡಿ ರಾಜೀನಾಮೆಯನ್ನ ಹಿಂಪಡೆದಿದ್ದಾರೆ, ಸಚಿವರಾಗಿ ರಾಮಲಿಂಗಾರೆಡ್ಡಿ ಮುಂದುವರಿತಾರೆ ಅಂತ ಹೇಳಿದ್ರು. That he has withdrawn his resignation. He shall continue to work as a loyal soldier and minister of the party. ರಾಜೀನಾಮೆಯ ಪ್ರಹಸನ ಮುಕ್ಕಾಲು ಭಾಗ ಮುಗಿದಿತ್ತು. ಆದರೆ ಯಾವುದೇ ಪ್ರತಿಕ್ರಿಯೆ ನೀಡದೆ ತೆರಳಿದ್ದ ರಾಮಲಿಂಗಾರೆಡ್ಡಿ ನಡೆಯಿಂದ ಗೊಂದಲ ಉಂಟಾಗಿತ್ತು. ಈ ವೇಳೆ ರಾಮಲಿಂಗಾರೆಡ್ಡಿ ಅವರನ್ನ ಎಕ್ಸ್ಕ್ಲೂಸಿವ್ ಆಗಿ ಟಿವಿ9 ಮಾತನಾಡಿಸಿದಾಗ ರಾಜೀನಾಮೆ ಪ್ರಹಸನಕ್ಕೆ ತೆರೆ ಎಳೆದ್ರು. ರಾಜೀನಾಮೆ ರಿಜೆಕ್ಟ್ ಆಯಿತು, ಒಂದು ಗೊಂದಲ ಹರಿದಾಡ್ತಿತ್ತು ಸರ್. ಯಾವ್ದಾದ್ರು ಖಾತೆಗಳನ್ನ ಡಿಮ್ಯಾಂಡ್ ಇಟ್ಟಿದ್ದಾರೆ, ಇಲ್ಲ ಹೆಚ್ಚುವರಿ ಖಾತೆ ಕೊಡ್ತಾರೆ, ಅದೆಲ್ಲ ಏನಿಲ್ಲ, ಅದೆಲ್ಲ ಅವರು ಬಿಟ್ಟಿದ್ದು. ನಮ್ಮ ಮನಸ್ಸಲ್ಲಿರ್ತಕ್ಕಂಥದ್ದೆಲ್ಲ ನೆನ್ನೆ ಹೇಳಿದ್ದೀನಿ, ಹೊಸದಾಗಿ ಏನು ಹೇಳೋಕೆ. ಅಂದರೆ ಈಗ ಸರ್ ಕೊನೆ ನೇರ ಪ್ರಶ್ನೆ, ಎಲ್ಲ ಗೊಂದಲಗಳು ಕೂಡ ಬಗೆಹರಿದಿದೆ, ಯಾವುದೇ ಗೊಂದಲ ಇಲ್ಲ ಹಾಗಾದರೆ? ಹಂಗೆ ಅಂದ್ಕೊಳ್ಳಿ. ಇಷ್ಟೆಲ್ಲ ಕಗ್ಗಂಟು ಸೃಷ್ಟಿಸಿದ ಬೆಂಗಳೂರು ಅಭಿವೃದ್ಧಿ ಖಾತೆಗೆ ಪೈಪೋಟಿ ಯಾಕೆ? ಅದಕ್ಕೆ ಅಸಲಿ ಕಾರಣ ಏನು ಅನ್ನೋದೇ ಕುತೂಹಲ. ಬೆಂಗಳೂರು ರಾಜ್ಯ ಸರ್ಕಾರಕ್ಕೆ ಆರ್ಥಿಕ ಎಂಜಿನ್ ಆಗಿದೆ. ರಾಜ್ಯದ ಒಟ್ಟು ಆದಾಯದ ಗಣನೀಯ ಪಾಲು ಬೆಂಗಳೂರಿನಿಂದಲೇ ಬರುತ್ತೆ. ಅಲ್ಲದೆ ಬೆಂಗಳೂರಿಗೆ ಪ್ರತಿ ವರ್ಷ 100 ಕೋಟಿಯಷ್ಟು ಹೂಡಿಕೆಯಾಗುತ್ತೆ. ಬಿಡಿಎ, ಜಿಬಿಎ, ಮೆಟ್ರೋ ರೈಲು, ಬಿಎಂಆರ್ಸಿಎಲ್, ಬಿಡಬ್ಲ್ಯೂಎಸ್ಎಸ್ಬಿ ಬೆಂಗಳೂರು ಅಭಿವೃದ್ಧಿ ಖಾತೆ ಅಡಿಯಲ್ಲಿ ಬರುತ್ತೆ. ಬೆಂಗಳೂರು ತ್ವರಿತವಾಗಿ ವಿಸ್ತರಣೆಯಾಗ್ತಾ ಇದೆ. ಇಂಥ ನಗರದಲ್ಲಿ ಮೂಲಸೌಕರ್ಯ ಅಭಿವೃದ್ಧಿ ಪಡಿಸಿದ್ರೆ ಜನಮನ್ನಣೆ ಸಿಗುತ್ತೆ. ಭೂಮಿ ಮತ್ತು ಆರ್ಥಿಕ ಚಟುವಟಿಕೆಗಳ ಮೇಲೆ ಹಿಡಿತ ಸಿಕ್ಕಂತಾಗುತ್ತೆ. ಅಲ್ಲದೆ ಚುನಾವಣಾ ಫಂಡಿಂಗಿಗೆ ಬೆಂಗಳೂರು ಅಕ್ಷರ ಪಾತ್ರೆ ಇದ್ದಂತೆ. ಹೀಗಾಗಿ ಬೆಂಗಳೂರು ಅಭಿವೃದ್ಧಿ ಖಾತೆ ಪ್ರಭಾವಶಾಲಿಯಾಗಿದ್ದು ಪ್ರತಿ ಸರ್ಕಾರದಲ್ಲಿ ಈ ಖಾತೆಗಾಗಿ ಪೈಪೋಟಿ ನಡೆಯುತ್ತಲೇ ಇರುತ್ತೆ.
ಎರಡನೇ ಪಟ್ಟಿಯಲ್ಲಿ ಖಂಡಿತ ನನಗೆ ಸಚಿವ ಸ್ಥಾನ ಸಿಗುತ್ತೆ ಅಂತ ಶಾಸಕ ಶಿವಲಿಂಗೇಗೌಡ ಹೇಳಿದ್ದಾರೆ. ತುಮಕೂರಿನ ತಿಪಟೂರು ತಾಲೂಕಿನ ನಡುವೆನಕೆರೆ ಕಾಡಸಿದ್ದೇಶ್ವರ ಮಠದಲ್ಲಿ ಮಾತನಾಡಿದ ಅವರು, ಯಾವ ಖಾತೆ ಕೊಟ್ಟರೂ ಸರಿ, ಸದ್ಯ ಮಿನಿಸ್ಟರ್ ಆಗಬೇಕು, ನಾನು ಮಂತ್ರಿಮಂಡಲಕ್ಕೆ ಸೇರುತ್ತೇನೆ ಎಂಬ ವಿಶ್ವಾಸವಿದೆ ಅಂತ ಹೇಳಿದ್ರು. DK ಶಿವಕುಮಾರ್ ಅವರಿಗೆ ದೇವರ ಆಶೀರ್ವಾದ ಮಾಡ್ಕೊಂಡಲ್ಲ. DKಶಿ ಅವರಿಂದ ನಿಮ್ಗೆ ಆಶೀರ್ವಾದ ಆಗಿದೆ? ಆಗುತ್ತೆ. ಯಾವಾಗ ಆಗುವಂತ? ಎರಡನೇ ನನಗೆ ಸಚಿವನಾಗುವಂತಹ ಯಾವುದೇ ಅರ್ಹತೆ ಇಲ್ಲ ಅಂತ ಶಾಸಕ ರಂಗನಾಥ್ ಹೇಳಿದರು. ತುಮಕೂರಿನ ತಿಪಟೂರು ತಾಲೂಕಿನ ನೊಣವೆನಕೆರೆ ಕಾಡಸಿದ್ದೇಶ್ವರ ಮಠದಲ್ಲಿ ಮಾತನಾಡಿದ ಅವರು, ನನಗೆ ಕೊಟ್ಟ ಕೆಲಸ ನಾನು ಮಾಡಿಕೊಂಡು ಹೋಗ್ತೇನೆ. ಜಿಲ್ಲೆಗೆ ವಿಶೇಷ ಅನುದಾನ ತರಲು ನಾವು ಶ್ರಮಿಸ್ತೇವೆ. ಸಿಎಂ DK ನೇತೃತ್ವದ ಸರ್ಕಾರದಲ್ಲಿ ವಿಶೇಷ ಪ್ಯಾಕೇಜ್ ಕೊಡ್ತಾರೆ ಅಂತ ಹೇಳಿದರು. ನನಗೆ ಅರ್ಹತೆನೇ ಇಲ್ಲ. ಯಾವ ರೀತಿ ನಾನು ಕೊಟ್ಟಿರೋಂಥ ಕೆಲಸ ನನ್ನ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಮತ್ತು ನನ್ನ ತಾಲೂಕಿನ ಜನತೆ ಬಗ್ಗೆ ಚಿಂತನೆ ಮಾಡೋವಂಥದ್ದು, ಅವರ ಅಭಿವೃದ್ಧಿನ ಮಾಡೋವಂಥ ಕೆಲಸವನ್ನು ಪರಿಪೂರ್ಣತೆಯಲ್ಲಿ ಮಾಡಬೇಕು ಅಂತ ಆದೇಶದ ಮೇರೆಗೆ ನಾನು ಮಾಡ್ತಾಯಿದ್ದೀನಿ. ನನ್ನ ಇತಿಮಿತಿ ನನಗೆ ಗೊತ್ತಿದೆ.